ಎಲ್ಲರಿಗೂ ನಮಸ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ವಾಯು ಮಾಲಿನ್ಯ ನಿಯಂತ್ರಣ ಹಾಗೂ ಕಸ ವಿಲೇವಾರಿ ಕುರಿತಾಗಿ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಜನರಲ್ಲಿ ಎಷ್ಟು ಅವೇರ್ನೆಸ್ ಇದೆ ಅನ್ನೋದನ್ನ ಅವರ ಬಗ್ಗೆ ಕೇಳೋಣ. ಹಾಗೆ ಅವರ ಕಾರ್ಯಕ್ರಮಗಳು ಜನರ ಬಳಿ ಎಷ್ಟು ಯಾವ ರೀತಿಯಲ್ಲಿ ಮುಟ್ಟಿದೆ ಅನ್ನೋದನ್ನ ಜನರ ಬಳಿ ಕೇಳೋಣ. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣ ಒಂದು ಮನೆಯಲ್ಲಿ 3-4 ವಾಹನಗಳಿರೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಿದೆ. ಒಂದು ಮನೆಯಲ್ಲಿ 3-4 ಗಾಡಿ ಇರುವಂಥವ್ರು ರೋಡ್ ಟ್ರಾನ್ಸ್ಪೋರ್ಟ್ ಯಾವ ರೀತಿ ಅಂದರೆ ಬಸ್ಸು ಅಥವಾ ಟ್ರೈನ್ಗಳನ್ನು ಯೂಸ್ ಮಾಡೋದ್ರಿಂದ ವಾಯು ಮಾಲಿನ್ಯನ ನಿಯಂತ್ರಣ ಮಾಡ್ಬೋದು. ಇದರ ಬಗ್ಗೆ ಸರ್ಕಾರಕ್ಕೆ ಹಾಗೂ BBMP ಅವರಿಗೆ ಜನ ಯಾವ ರೀತಿಯ ಅಡ್ವೈಸ್ ಅನ್ನು ಕೊಡ್ತಾರೆ ಅಂತ ಅವರ ಬಳಿ ಕೇಳೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಪರಿಸರ ಮಾಲಿನ್ಯಕ್ಕೆ ನೀವೇನಾದರೂ BBMP ಅವರಿಗೆ ಅಡ್ವೈಸ್ ಕೊಡೋಣ? ಈಗ ಪರಿಸರ ಮಾಲಿನ್ಯ ಬಹಳ ಜಾಸ್ತಿ ಆಗ್ತಾ ಇದೆ. ಹೆಚ್ಚಿನ ವಾಯು ಮಾಲಿನ್ಯನೇ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಜನರು ಗಮನ ಹರಿಸಬೇಕು. ಜನರು ಯಾವಾಗಲೂ ಈಗ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ಬಿಡ್ತಿದೆ. ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ನ ಜಾಸ್ತಿ ಯೂಸ್ ಮಾಡಬೇಕು, CNG ಜಾಸ್ತಿ ಯೂಸ್ ಮಾಡಬೇಕು. ಮತ್ತೆ ಕಾಲೇಜ್ ಹುಡುಗರು ಅವರೆಲ್ಲ ಪಾರ್ಟಿ ಮಾಡಿ ಕವರ್ಗಳೆಲ್ಲ ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್ ಕವರ್ನ ಅವಾಯ್ಡ್ ಮಾಡಬೇಕು. ಗೌರ್ಮೆಂಟೇ ಪ್ಲಾಸ್ಟಿಕ್ ಕವರ್ಗಳನ್ನ ತಯಾರಿಸಿದ ಕಮ್ಮಿ ಮಾಡಬೇಕು, ಬ್ಯಾನ್ ಮಾಡಬೇಕು. ಅವಾಗ ಯಾರು ಪ್ಲಾಸ್ಟಿಕ್ ಕವರ್ನೇ ಯೂಸ್ ಮಾಡೋದಿಲ್ಲ. ಆಮೇಲೆ ಜನ ಒಂದು ಕುಟುಂಬಕ್ಕೆ ಒಂದು ಮರನ ತಮ್ಮ ಮನೆ ಮುಂದೆ ಎಲ್ಲರೂ ಒಂದೊಂದು ಮರನ ನೆಡಬೇಕು. ಅವಾಗ ಕರ್ನಾಟಕದಲ್ಲಿ ಸರಿಸುಮಾರು 1 ಕೋಟಿ ಕುಟುಂಬಗಳಿದ್ದಾವೆ. 1 ಕೋಟಿ ಮರಗಳು ಅವಾಗ ಹುಡ್ತವೆ. ಇದಕ್ಕೋಸ್ಕರ ಎಲ್ಲರೂ ಒಂದೊಂದು ಸಸಿನ ಅವ್ರ ಮಕ್ಕಳ ತರ ಬೆಳೆಸಬೇಕು. ಹಿಂಗೆಲ್ಲ ಮಾಡಿದ್ರೆ ಪರಿಸರ ಮಾಲಿನ್ಯವನ್ನು ಕಮ್ಮಿ ಮಾಡ್ಬೋದು. ನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ತೆಗೆದುಕೊಂಡಿರುವಂತಹ ಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ? ಅವರು ಹಸಿ ಕಸ ಮತ್ತು ಒಣ ಕಸ ಅಂತ ಬೇರ್ಪಡಿಸ್ತಿದ್ದಾರೆ. ಬಟ್ ಪ್ರಜೆಗಳು ಸಾರ್ವಜನಿಕರು ಅದನ್ನ ಸಫಿಷಿಯೆಂಟ್ ಆಗಿ ಮಾಡ್ತಾ ಇಲ್ಲ. ಎಲ್ಲದನ್ನು ಒಂದೇ ಇದರಲ್ಲಿ ಹಾಕ್ಕೊಡ್ತಿದ್ದಾರೆ. ಅದೊಂದು ಇದಾಗಬೇಕು. ಮತ್ತೆ ಇನ್ನೊಂದೇನಂದ್ರೆ ಪ್ಲಾಸ್ಟಿಕ್ ಬಳಕೆ ನಮ್ಮ ಬೆಂಗಳೂರಲ್ಲೇ ಅಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಹೆಚ್ಚಾಗ್ತಿದೆ. ಅದನ್ನೂ ಒಂದು ತಡೆಗಟ್ಟಬೇಕು. ಮತ್ತೆ ವಾಯು ಮಾಲಿನ್ಯ, ಮನೆಗೆ ಸುಮಾರು 1, 2, 3 ಅಂತ ವೆಹಿಕಲ್ಗಳು ಇದ್ದಾವೆ. ಹಾಗಾಗಿ ವಾಯು ಮಾಲಿನ್ಯ ಸುಮಾರಾಗುತ್ತೆ. ನಮ್ದು ಓಜೋನ್ ಪದರ 80% ನಮ್ದು ಓಜೋನ್ ಪದರ ಹಾಳಾಗಿದೆ. ಮತ್ತೆ ಇನ್ನೊಂದೇನಂದ್ರೆ ಓಜೋನ್ ಪದರ ನಮ್ಗಿನ್ನೂ ಉಳಿಬೇಕಂದ್ರೆ ನಮ್ದು ಪರಿಸರನ ನಾವು ಉಳಿಸ್ಕೋಬೇಕು. ಕುಟುಂಬಕ್ಕೆ ಒಂದೊಂದು ಅಂದ್ರೆ ಒಂದೊಂದು ಮನೆಗೊಂದು ಒಂದೊಂದು ಮರನಾದ್ರೂ ನೆಡಬೇಕು. ಮತ್ತೆ ನಾವು ನಮ್ಮ ಬರ್ಡೇ ಆಚರಿಸುವ ಸಂದರ್ಭದಲ್ಲಿ ಪಾರ್ಟಿ ಪಬ್ಬಲ್ಲಿ ಎಲ್ಲೆಲ್ಲೋ ಪಾರ್ಟಿ ಮಾಡ್ತೀವಿ. ಅವತ್ತಿನ ದಿನ ನಮ್ಮ ಜನ್ಮದಿನದ ನೆನಪಿಗಾಗಿ ಒಂದು ಗಿಡದನ್ನು ನೆಡುವ ಮುಖಾಂತರ ನಾವು ಪರಿಸರನ ಉಳಿಸ್ಕೋಬಹುದು ಅಂತ ಹೇಳ್ತಾರೆ. ಅಂದ್ರೆ ಈಗ ಪೊಲ್ಯೂಷನ್ ತುಂಬಾನೇ ಆಗ್ತಿದೆ. ಅದರಿಂದ ಎಫೆಕ್ಟ್ಸ್ ಕೂಡ ತುಂಬಾನೇ ಇದೆ. ಇದು ಪೊಲ್ಯೂಷನ್ ಕಮ್ಮಿ ಆಗ್ಬೇಕು ಅಂದ್ರೆ ವೆಹಿಕಲ್ಸ್ ಗಾಡಿಗಳಿಂದ ಓಡಿಸೋದು ಸ್ವಲ್ಪ ಕಮ್ಮಿ ಮಾಡ್ಬೇಕು ಅನ್ಕೊಂತೀನಿ. ಆಮೇಲೆ ಸಾರ್ವಜನಿಕರಲ್ಲಿ ಅರಿವಿದೆ. ಇಷ್ಟೇ ಅಲ್ಲದೆ ವಾಯು ಮಾಲಿನ್ಯ ನಿಯಂತ್ರಣಕ್ಕಾಗಿ BBMPಯು ಡಸ್ಟ್ ಕಂಟ್ರೋಲ್, ಮೆಷಿನ್ ಸ್ವೀಪಿಂಗ್ ಹಾಗೂ ನೋ ಬಂದ್ ಫೈರ್ ಹಾಗೂ ಏರ್ ಕ್ಲೀನ್ ಪ್ರೋಗ್ರಾಮ್ ಅನ್ನು ನಡೆಸುತ್ತಾ ಬಂದಿದೆ. ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ. ಇನ್ನು ಮುಂದೆ ವಾಯು ಮಾಲಿನ್ಯವನ್ನು ನಿಯಂತ್ರಿಸುವುದು ನಮ್ಮ ಜವಾಬ್ದಾರಿ. ನಾವೆಲ್ಲರೂ ಕೈ ಜೋಡಿಸಿ ಉತ್ತಮ ಗಾಳಿಗಾಗಿ ನಮ್ಮ ಸುತ್ತಮುತ್ತಲಿನ ಪರಿಸರ